ಫ್ರೆಂಡ್ಸ್ ಬಿಸಿ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನೆಕ್ಸ್ಟ್ ಯೂನಿಟ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾವ್ದಂತಂದ್ರೆ ರೆಗ್ಯುಲರ್ ಎಕ್ಸ್ಪ್ರೆಷನ್ ಅಂಡ್ ಲ್ಯಾಂಗ್ವೇಜಸ್ ಅಂಡ್ ಪ್ರಾಪರ್ಟೀಸ್ ಆಫ್ ರೆಗ್ಯುಲರ್ ಲ್ಯಾಂಗ್ವೇಜ್. ಸೊ ಏನ್ ಡಿಸ್ಕಸ್ ಮಾಡೋಣ ಇದರಲ್ಲಿ ಅಂದ್ರೆ ರೆಗ್ಯುಲರ್ ಎಕ್ಸ್ಪ್ರೆಷನ್ ಅಂದ್ರೇನು, ರೆಗ್ಯುಲರ್ ಲ್ಯಾಂಗ್ವೇಜ್ ಅಂತ ಅಂದ್ರೇನು, ಮತ್ತು ಸೊ ಅದ್ರ ಪ್ರಾಪರ್ಟೀಸ್ ಏನೇನದಾವ ಅನ್ನೋದನ್ನ ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ ನಾವು ಏನ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಂತಂದ್ರೆ ರೆಗ್ಯುಲರ್ ಎಕ್ಸ್ಪ್ರೆಷನ್ ಅಂದ್ರೇನು ಅಂತ ಗೊತ್ತಾಗಬೇಕು. ಸೊ ರೆಗ್ಯುಲರ್ ಎಕ್ಸ್ಪ್ರೆಷನ್ ಅಂತ ಅಂದ್ರೇನು, ಇಟ್ ಈಸ್ ಅ ಮೆಥಡ್ ಟು ರೀಪ್ರೆಸೆಂಟ್ ದ ಲ್ಯಾಂಗ್ವೇಜ್ ಅಂತ ಹೇಳ್ಬೋದು. ಅಂದ್ರೆ ಲ್ಯಾಂಗ್ವೇಜಸ್ ಅನ್ನ ನಾವು ರೀಪ್ರೆಸೆಂಟ್ ಮಾಡ್ಲಿಕ್ಕೆ ಏನ್ ಯೂಸ್ ಮಾಡ್ತೀವಿ, ರೆಗ್ಯುಲರ್ ಎಕ್ಸ್ಪ್ರೆಷನ್ ಅನ್ನ ಯೂಸ್ ಮಾಡ್ತೀವಿ. ಸೊ ಇಲ್ಲಿದೆ ನೋಡಿ, ರೆಗ್ಯುಲರ್ ಎಕ್ಸ್ಪ್ರೆಷನ್ ಅಂತ ಅಂದ್ರೆ ಮೆಥಡ್ ಟು ರೀಪ್ರೆಸೆಂಟ್ ದ ಲ್ಯಾಂಗ್ವೇಜ್. ಸೊ ಈಸಿ ಡೆಫಿನೇಷನ್ ಅಂತ ಹೇಳ್ಬೋದು. ಮೆಥಡ್ ಟು ರೀಪ್ರೆಸೆಂಟ್ ದ ಲ್ಯಾಂಗ್ವೇಜ್ ಅಂದ್ರೆ ಲ್ಯಾಂಗ್ವೇಜ್ ಅನ್ನ ನಾವು ರೀಪ್ರೆಸೆಂಟ್ ಮಾಡ್ಲಿಕ್ಕೆ ಏನ್ ಮಾಡ್ತೀವಿ, ರೆಗ್ಯುಲರ್ ಎಕ್ಸ್ಪ್ರೆಷನ್ ನ ಯೂಸ್ ಮಾಡ್ತೇವೆ. ಸೊ ಎಂತ ಲ್ಯಾಂಗ್ವೇಜ್ ಅನ್ನ ರೀಪ್ರೆಸೆಂಟ್ ಮಾಡ್ಲಿಕ್ಕೆ ಅಂತಂದ್ರೆ ರೆಗ್ಯುಲರ್ ಲ್ಯಾಂಗ್ವೇಜ್ ಅನ್ನ ರೀಪ್ರೆಸೆಂಟ್ ಮಾಡ್ಲಿಕ್ಕೆ. ಸೊ ರೆಗ್ಯುಲರ್ ಲ್ಯಾಂಗ್ವೇಜ್ ಅಲ್ಲಿ ಏನಾಗುತ್ತೆ, ಫೈನೈಟ್ ಆಟೋಮೇಟಾ ಯಾವ್ಯಾವ ಎಕೆಪ್ಟ್ ಆಗ್ತಾವ ನೋಡಿ ಅಂತದಕ್ಕೆ ಏನಂತ ಕರಿತೀವಿ ನಾವು, ರೆಗ್ಯುಲರ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಸೊ ಫೈನೈಟ್ ಆಟೋಮೇಟಾ ಅಂತಂದ್ರೇನು, ಫೈನೈಟ್ ಆಟೋಮೇಟಾ ಅಂತಂದ್ರೆ ನಾವು ಅದರಲ್ಲಿ ನೋಡಿ ಡಿಫ್ರೆಂಟ್ ಕೈಂಡ್ಸ್ ಆಫ್ ದ ಮಷಿನ್ ಅನ್ನ ನೋಡಿದ್ವಿ. NFA ನೋಡಿದ್ವಿ, DFA ನೋಡಿದ್ವಿ, ಹಾಗೆ ಎಪ್ಸಿಲಾನ್ NFA ನೋಡಿದ್ವಿ, ಹಾಗೆ ಟ್ಯೂರಿಂಗ್ ಮಷಿನ್. ಇದ್ರ ಬಗ್ಗೆ ಏನ್ ಮಾಡಿದ್ವಿ, ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಅವಾಗ ಏನಾಯ್ತು, ಅಲ್ಲಿ ಡಿಫ್ರೆಂಟ್ ಕೈಂಡ್ ಆಫ್ ದ ಮಷಿನ್ಸ್ ಏನದಾವು ಎಕ್ವಿಪ್ಡ್ ಆಗ್ತಾವ್ ನೋಡಿ ಫೈನೈಟ್ ಆಟೋಮೇಟಕ. ಅಂತದಕ್ಕ ನಾವೇನಂತ ಕರಿತೇವೆ ಅಂದ್ರೆ ರೆಗ್ಯುಲರ್ ಲ್ಯಾಂಗ್ವೇಜಸ್ ಅಂತ ಕರಿತೀವಿ. ಸೊ ನಮ್ಗೆ ರೆಗ್ಯುಲರ್ ಲ್ಯಾಂಗ್ವೇಜ್ ಅಂತ ಗೊತ್ತಾಯ್ತು. ಸೊ ಸಿಂಪಲ್ ಮೀನಿಂಗ್ ಲ್ಯಾಂಗ್ವೇಜ್ ಅಂದ್ರೇನು, ಸೊ ಲ್ಯಾಂಗ್ವೇಜ್ ಅಂತ ಅಂದ್ರೆ ಕಲೆಕ್ಷನ್ ಆಫ್ ದ ಸ್ಟ್ರಿಂಗ್ ಅಂತ ಹೇಳ್ಬೋದು. ಏನು, ಕಲೆಕ್ಷನ್ ಆಫ್ ದ ಸ್ಟ್ರಿಂಗ್. ಸೊ ಇವಾಗ ಗೊತ್ತಾಯ್ತು. ರೆಗ್ಯುಲರ್ ಎಕ್ಸ್ಪ್ರೆಷನ್ ಅಂತ ಅಂದ್ರೇನು, ಇಟ್ ಈಸ್ ದ ಮೆಥಡ್ ಟು ರೀಪ್ರೆಸೆಂಟ್ ದ ಲ್ಯಾಂಗ್ವೇಜ್. ಏನ್ ಮಾಡ್ತೀವಿ, ಲ್ಯಾಂಗ್ವೇಜಸ್ ಅನ್ನ ರೀಪ್ರೆಸೆಂಟ್ ಮಾಡ್ಲಿಕ್ಕೆ ನಾವು ರೆಗ್ಯುಲರ್ ಎಕ್ಸ್ಪ್ರೆಷನ್ ಅನ್ನ ಯೂಸ್ ಮಾಡ್ತೀವಿ. ಸೊ ನಾವು ರೆಗ್ಯುಲರ್ ಎಕ್ಸ್ಪ್ರೆಷನ್ ಅನ್ನ ಯಾವ ರೀತಿ ಯೂಸ್ ಮಾಡ್ತೀವಿ, ಹಾಗೆ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ, ಅದ್ರ ಕಂಡೀಷನ್ ಯಾವ್ಯಾವ ಅದಾವು, ಅದು ರೆಗ್ಯುಲರ್ ಎಕ್ಸ್ಪ್ರೆಷನ್ ಇದ್ರೆ ಮಾತ್ರ ನಾವು ಅದನ್ನ ಯೂಸ್ ಮಾಡ್ಕೋಬೇಕು. ಸೊ ಹಾಗಾಗಿ ಅದ್ರ ಕಂಡೀಷನ್ ಏನೇನದಾವ ಅಂತ ನೋಡೋಣ. ಸೊ the regular expression are used for representing the certain set of the strings in an algebraic fashion. ಸೊ algebraic fashion ಅಂತ ಇರುತ್ತೆ ನೋಡಿ, ಅದರಲ್ಲಿ ನಾವೇನು ರೀಪ್ರೆಸೆಂಟ್ ಮಾಡ್ಲಿಕ್ಕೆ ಏನ್ ಮಾಡ್ತೀವಿ, ರೆಗ್ಯುಲರ್ ಎಕ್ಸ್ಪ್ರೆಷನ್ ನ ಯೂಸ್ ಮಾಡ್ತೀವಿ. ಸೊ ಅದರಲ್ಲಿ ಏನದಾವ್ ನಮ್ಮ ಹತ್ರ ಕಂಡೀಷನ್ಸ್ ಅದಾವ. ಸೊ ಇವು ಕಂಡೀಷನ್ ಸ್ಯಾಟಿಸ್ಫೈ ಆದ್ರೆ ಮಾತ್ರ ನಾವೇನ್ ಮಾಡ್ಬೋದು, ಇದು ರೆಗ್ಯುಲರ್ ಎಕ್ಸ್ಪ್ರೆಷನ್ ಅಂತ ಹೇಳ್ಬೋದು. ಇಲ್ಲ ಅಂದ್ರೆ ಹೇಳಲಿಕ್ಕೆ ಬರೋದಿಲ್ಲ. ಸೊ ಅದರಲ್ಲಿ ಫಸ್ಟ್ ಕಂಡೀಷನ್ ಅಥವಾ ಫಸ್ಟ್ ರೂಲ್ ಏನಿದೆ ಅಂದ್ರೆ, ಎನಿ ಟರ್ಮಿನಲ್ ಸಿಂಬಾಲ್ ದಟ್ ಸಿಂಬಾಲ್ ಬಿಲಾಂಗ್ಸ್ ಟು ನಲ್ ಸಿಗ್ಮಾ ಇನ್ಕ್ಲೂಡಿಂಗ್ ಎಂಟಿ ಅಂಡ್ ನಲ್ ಆರ್ ರೆಗ್ಯುಲರ್ ಎಕ್ಸ್ಪ್ರೆಷನ್. ಏನೈತಿ, ಎನಿ ಟರ್ಮಿನಲ್ ಸಿಂಬಾಲ್ ಆಗಿರ್ಬೋದು, ಅಂದ್ರೆ ಇನ್ಪುಟ್ಸ್ ಅನ್ನ ರೀಪ್ರೆಸೆಂಟ್ ಮಾಡ್ತೀವಿ ನೋಡಿ, ABC ಇನ್ಕ್ಲೂಡಿಂಗ್ ನಲ್ ಆಗಿರ್ಬೋದು ಮತ್ತು ಎಂಟಿ ಆಗಿರ್ಬೋದು. ಏನಂತೇವಿ ಇದಕ್ಕ ನಾವು, ಎನಿ ಟರ್ಮಿನಲ್ ಸಿಂಬಾಲ್ಸ್. ಇವೇನು ಟರ್ಮಿನಲ್ ಸಿಂಬಾಲ್ಸ್ ಏನ್ ಯೂಸ್ ಮಾಡ್ತೀವಿ, ಇನ್ಪುಟ್ ಮತ್ತು ಔಟ್ಪುಟ್ ಅನ್ನ ರೀಪ್ರೆಸೆಂಟ್ ಮಾಡ್ಲಿಕ್ಕೆ ನಾವು ಯೂಸ್ ಮಾಡ್ತೀವಿ. ಅದ್ರಲ್ಲಿ ಇನ್ಕ್ಲೂಡ್ ಆಗಿರ್ತೈತಿ. ಏನೇನ್ ಇನ್ಕ್ಲೂಡ್ ಆಗಿರ್ತೈತಿ, ಸಿಗ್ಮಾ ಆಗಿರ್ಬೋದು ಮತ್ತು ನಲ್ ಆಗಿರ್ಬೋದು ಮತ್ತು ಎಂಟಿ, ಇವೇನಾಗಿರ್ತೇವೆ ಇದರಲ್ಲಿ ಇನ್ಕ್ಲೂಡ್ ಆಗಿರ್ತಾವ. ಸೊ ಅಂತದನ್ನ ನಾವೇನ್ ಅನ್ಬೋದು, ಇದೊಂದು ರೆಗ್ಯುಲರ್ ಎಕ್ಸ್ಪ್ರೆಷನ್ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ಇವಾಗ ರೆಗ್ಯುಲರ್ ಎಕ್ಸ್ಪ್ರೆಷನ್ ಯಾವ ರೀತಿ ರೀಪ್ರೆಸೆಂಟ್ ಮಾಡ್ತೇವೆ ಅಂದ್ರೆ, ಸೊ ಇವಾಗ ಎಂಟಿ ನೋಡೋದಾದ್ರೆ ಸಿಗ್ಮಾ. ಸೊ ರೆಗ್ಯುಲರ್ ಎಕ್ಸ್ಪ್ರೆಷನ್ ದಲ್ಲಿ ಸಿಗ್ಮಾ ನೋಡೋದಾದ್ರೆ ಏನಂತೀವಿ, ಇದು ರೆಗ್ಯುಲರ್ ಎಕ್ಸ್ಪ್ರೆಷನ್ ಈ ರೀತಿ ಏನ್ ಮಾಡ್ತೇವೆ, ನೀವು ರೀಪ್ರೆಸೆಂಟ್ ಮಾಡ್ತೇವೆ. ಹಾಗೆ ಎಂಟಿ ನಲ್, ಇದೇನು ನಲ್ ಈ ರೀತಿ ಏನ್ ಮಾಡ್ತೀವಿ, ರೆಗ್ಯುಲರ್ ಎಕ್ಸ್ಪ್ರೆಷನ್ ದಲ್ಲಿ ನಾವು ರೀಪ್ರೆಸೆಂಟ್ ಮಾಡ್ತೀವಿ. ನೆಕ್ಸ್ಟ್ ಬಂದ್ಬಿಟ್ಟು ದ ಯೂನಿಯನ್ ಆಫ್ ಟೂ ರೆಗ್ಯುಲರ್ ಎಕ್ಸ್ಪ್ರೆಷನ್ ಈಸ್ ಆಲ್ಸೋ ರೆಗ್ಯುಲರ್ ಎಕ್ಸ್ಪ್ರೆಷನ್. ಅಂದ್ರೆ ಏನೈತಿ, ಇಲ್ಲಿ ಎರಡು ಯೂನಿಯನ್ ಅಂತ ಹೇಳ್ಬೋದು. ಯೂನಿಯನ್ ಅಂತ ಅಂದ್ರೆ ಗೊತ್ತೇ ಇದೆ, ನಾವೇನ್ ಮಾಡ್ಬೋದು ಈ ರೀತಿ R1 ಯೂನಿಯನ್ R2 ಅಂತ ಅಂದ್ರೆ R1 ದಲ್ಲಿರುವ ಎಲ್ಲಾ ವ್ಯಾಲ್ಯೂ ಮತ್ತು R2 ದಲ್ಲಿರುವ ಎಲ್ಲಾ ವ್ಯಾಲ್ಯೂ ಏನ್ ಮಾಡ್ತೀವಿ, ನಾವು ಆಡ್ ಮಾಡ್ತೀವಿ. ಸೊ ಇದಕ್ಕೆ ಏನಂತೀವಿ ನಾವು, ಯೂನಿಯನ್ ಅಂತ ಕರಿತೀವಿ. ಸೊ ಇದರಲ್ಲಿ ಕೂಡ ದ ಯೂನಿಯನ್ ಆಫ್ ಟೂ ರೆಗ್ಯುಲರ್ ಎಕ್ಸ್ಪ್ರೆಷನ್ ಈಸ್ ಆಲ್ಸೋ ರೆಗ್ಯುಲರ್ ಎಕ್ಸ್ಪ್ರೆಷನ್. ಫಾರ್ ಎಕ್ಸಾಂಪಲ್, R1 ಅಂತ ಒಂದು ರೆಗ್ಯುಲರ್ ಎಕ್ಸ್ಪ್ರೆಷನ್ ಐತಿ, ಹಾಗೆ R2 ಐತಿ. ಸೊ ಇದನ್ನ ಎರಡು ಯೂನಿಯನ್ ಮಾಡಿದಾಗ ನಮ್ಗೆ ಏನ್ ಸಿಗುತ್ತೆ, ಅದು ಕೂಡ ರೆಗ್ಯುಲರ್ ಎಕ್ಸ್ಪ್ರೆಷನ್ ಆಗಿ. ಇದನ್ನ ನಾವು ರೆಗ್ಯುಲರ್ ಎಕ್ಸ್ಪ್ರೆಷನ್ ದಲ್ಲಿ ಯಾವ ರೀತಿ ಬರಿತೇವೆ ಅಂತ ಅನ್ನೋದಾದ್ರೆ R1 ಪ್ಲಸ್ R2 ಈ ರೀತಿ ನಾವೇನ್ ಮಾಡ್ತೀವಿ, ರೆಗ್ಯುಲರ್ ಎಕ್ಸ್ಪ್ರೆಷನ್ ನಲ್ಲಿ ಬರಿತೀವಿ. ನೆಕ್ಸ್ಟ್ ಥರ್ಡ್ ಒನ್ ನೋಡಿ, ದ ಕಾನ್ಕೆಟಿನೇಷನ್ ಆಫ್ ಟೂ ರೆಗ್ಯುಲರ್ ಎಕ್ಸ್ಪ್ರೆಷನ್ ಈಸ್ ಆಲ್ಸೋ ಅ ರೆಗ್ಯುಲರ್ ಎಕ್ಸ್ಪ್ರೆಷನ್. ದ ಕಾನ್ಕೆಟಿನೇಟಿವ್ ಆಫ್ ಟೂ ಏನಂದ್ರೆ ರೆಗ್ಯುಲರ್ ಎಕ್ಸ್ಪ್ರೆಷನ್ R1
ಮತ್ತೆ R2 ತಗೊಂಡ್ರೆ ಇದು ಕೂಡ ಏನು ರೆಗ್ಯುಲರ್ ಎಕ್ಸ್ಪ್ರೆಷನ್. ಈ ರೀತಿ ಏನ್ ಮಾಡ್ತೀವಿ ನಾವು ರಿಪ್ರೆಸೆಂಟ್ ಮಾಡ್ತೀವಿ. ನೆಕ್ಸ್ಟ್ ಫೋರ್ತ್ ಒನ್, ದ ಇಟ್ರೇಷನ್ ಆರ್ ಕ್ಲೋಸರ್ ಆಫ್ ಅ ರೆಗ್ಯುಲರ್ ಎಕ್ಸ್ಪ್ರೆಷನ್ ಈಸ್ ಆಲ್ಸೋ ರೆಗ್ಯುಲರ್ ಎಕ್ಸ್ಪ್ರೆಷನ್. ಸೊ ಇಲ್ಲಿ ಏನೈತಿ ಕ್ಲೋಸರ್ ಐತಿ. ಕ್ಲೋಸರ್ ಅಂದ್ರೆ ಏನು ಅಂತಂದ್ರೆ, ಸೊ ನಾವು ರೆಗ್ಯುಲರ್ ಎಕ್ಸ್ಪ್ರೆಷನ್ ನಲ್ಲಿ ಕ್ಲೋಸರ್ ಅನ್ನ ಯಾವ ರೀತಿ ರಿಪ್ರೆಸೆಂಟ್ ಮಾಡ್ತೀವಿ ಅಂದ್ರೆ ಸ್ಟಾರ್, ಯಾವುದೇ ಒಂದು ಸಿಂಬಲ್, ಫಾರ್ ಎಕ್ಸಾಂಪಲ್ ಎ ಅನ್ನ ತಗೊಳ್ಳಿ, ಇಲ್ಲಿ ಸ್ಟಾರ್ ಹಾಕಿದ್ರೆ ಇದೊಂದೇನು ಏನು ಕ್ಲೋಸರ್, ಎ ಕ್ಲೋಸರ್ ಅಂತ ಹೇಳ್ಬೋದು. ಕ್ಲೋಸರ್ ಅಂತ ಅಂದ್ರೆ ಇವಾಗ ಈ ಸ್ಟಾರ್ ಅಲ್ಲಿ ನಾವು ಯಾವ ವ್ಯಾಲ್ಯೂ ಅನ್ನ ಏನ್ ಮಾಡ್ಬೋದು ಆಡ್ ಮಾಡ್ತಾ ಹೋಗ್ಬೋದು. ಇನ್ಕ್ಲೂಡ್ ನಲ್ ಆಗಿರ್ಬೋದು, ಎ ಆಗಿರ್ಬೋದು, ಎ ಆಗಿರ್ಬೋದು, ಹಾಗೆ ಎ ನಲ್ ಸೊ ಎಷ್ಟೇ ವ್ಯಾಲ್ಯೂಸ್ ಆಗಿರ್ಬೋದು, ನೀವು ಯಾವುದೇ ವ್ಯಾಲ್ಯೂ ಏನ್ ಮಾಡ್ಬೋದು ಈ ಸ್ಟಾರ್ ದಲ್ಲಿ ಏನ್ ಮಾಡ್ಬೋದು ಹಾಕ್ಬೋದು. ಸೊ ಹಾಗಾಗಿ ಇದಕ್ಕೆ ಏನಂತೀವಿ ನಾವು ಎ ಕ್ಲೋಸರ್ ಅಂತ ಕರಿತೀವಿ. ಸೊ ಇದು ನಿಮಗೆ ಸ್ವಲ್ಪ ಇವಾಗ ಡಿಫಿಕಲ್ಟ್ ಆಗ್ಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ಏನ್ ಮಾಡೋಣ, ಸಮ್ ಎಕ್ಸಾಂಪಲ್ಸ್ ಅನ್ನ ಡಿಸ್ಕಸ್ ಮಾಡೋಣ, ಯಾವ ರೀತಿ ರೆಗ್ಯುಲರ್ ಎಕ್ಸ್ಪ್ರೆಷನ್ ಅನ್ನ ನಾವು ಬರಿತೇವಿ ಅನ್ನೋದನ್ನ ನೋಡೋಣ. ಸೊ ಅವಾಗ ಏನಾಗುತ್ತೆ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸೊ ಇವಾಗ ಏನ್ ಮಾಡೋಣ, ಬರೀ ಏನ್ ಮಾಡೋಣ, ಇದ್ರು ರೂಲ್ಸ್ ಆಗಿರ್ಬೋದು ಅಥವಾ ಕಂಡೀಷನ್ ಆಗಿರ್ಬೋದು ಡಿಸ್ಕಸ್ ಮಾಡೋಣ. ಸೊ ನೆಕ್ಸ್ಟ್ ಏನೈತಿ, ದ ರೆಗ್ಯುಲರ್ ಎಕ್ಸ್ಪ್ರೆಷನ್ ಓವರ್ ಅ ಸಿಗ್ಮಾ ಆರ್ preciously those obtained recursively by the application of the above rules once or several times. ಅಂದ್ರೆ ಮೇಲಿರುವಂತ ಎಲ್ಲಾ ಸ್ಟೇಟ್ಮೆಂಟ್ಸ್, ಈ ಮೇಲಿರುವಂತ ಎಲ್ಲಾ ರೂಲ್ಸ್ ಅಕ್ಸೆಪ್ಟ್ ಆದ್ರೆ ಮಾತ್ರ ಇದೊಂದು ರೆಗ್ಯುಲರ್ ಎಕ್ಸ್ಪ್ರೆಷನ್ ಅಂತ ಹೇಳಿಕೆ ಬರುತ್ತೆ. ಸೊ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದ್ರೆ ಖಂಡಿತವಾಗಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.